ಸರ್ ಇವತ್ತು ಈ ಹಾಲನ್ ಬೂತ್ ಬೇಡ ಅಂತ ಇಲ್ಲಿ ಗ್ರೌಂಡಲ್ಲಿ ಬೇಡ ಅಂತ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಹೌದು ಸರ್. ಈಗ ನೀವು ಇದಕ್ಕೆ ವಾರಸ್ದಾರಿದ್ದೀರಾ, ಇದು ಅನಧಿಕೃತವಾಗಿ ಇಲ್ಲಿ ಬೂತನ್ನು ಹಾಲನ್ ಡೈರಿ ಬೂತನ್ನು ಮಾಡಿದ್ದಾರೆ ಅನ್ನೋದು ಅವರ ಆರೋಪ ಇದೆ. ಸರ್ ಅನಧಿಕೃತವಾಗಿ ಈಗ ನಿಮಗೆ ಗೊತ್ತು ಕಾನೂನು ತುಂಬ ಈಗ ಸ್ಟ್ರಿಕ್ಟಾಗಿದೆ. ಅನಧಿಕೃತವಾಗಿ ನಾವು ಒಂದು ರೋಡಲ್ಲಿ ಒಂದು ತಳ್ಳಗಡಿ ಇರಿಸೋದು ತುಂಬ ಕಷ್ಟ. ಕಾರ್ಪೊರೇಷನ್ದ ಪರ್ಮಿಷನ್ ಕೊಟ್ಟರೆ ಮಾತ್ರ ಒಬ್ಬ ಫಾಸ್ಟ್ ಫುಡ್ ಮಾಡ್ಬೋದು ಹೊರತು ಅನಧಿಕೃತವಾಗಿ ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ವಿಚಾರ ನಾನು ನಿಮ್ಮ ಮಾಧ್ಯಮಕಾರ ನೋಡಿದೆ, ಏನಿಲ್ಲ ಕೆಲವರು ಹೇಳಿದ್ದಾರೆ ಇದು ಇಲ್ಲಿಗೆಲ್ಲ ಮಾಡಿದ್ದಾರೆ, 6 ರಾತ್ರಿ ತಂದು ಮಡಗಿದ್ದಾರೆ ಅಂತ ಹೇಳಿದ್ದಾರೆ. 6 ರಾತ್ರಿ ಮಡಗಿದ್ರೆ ಇದು ನಿಮ್ಮ ಮಾಧ್ಯಮಕ್ಕೆ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಕಲರ್ ಪ್ರಿಂಟೌಟು ಬೆಳಿಗ್ಗೆ 8 ಗಂಟೆಗೆ ಬಂದು ಇಟ್ಟಿರೋದು, ಆಗಿನ ಕಥೆ ಏನಿರಲಿಲ್ಲ. ಮತ್ತು ನೋಡಿ ಇದು ಇಟ್ಟಿದ್ದಲ್ಲ ಕ್ರೇನ್ ಕೂಡ ಇಲ್ಲೇ ಇದೆ, ಮತ್ತು ಅದನ್ನ ಇಳಿಸ್ತಾರು ಕೂಡ ಇಲ್ಲೇ ಇದೆ. ಸುಳ್ಳು ಆರೋಪ ಮಾಡಿದ್ದಾರೆ ರಾತ್ರಿ ಇಟ್ಟಿರೋಂಥ. ಮತ್ತು ಇನ್ನೊಂದು ಕೆಲವು ಆರೋಪ ನಿಮ್ಮ ಮಾಧ್ಯಮಕಾರ ನೋಡಿದೆ, ಇಲ್ಲಿಗೆಲ್ಲ ಇಡ್ತಾ ಇದ್ದಾರೆ, ಅವ್ರದ್ದು ಪರ್ಮಿಷನ್ ಇಲ್ಲ, KMF ಇಂದ ಪರ್ಮಿಷನ್ ಕೊಟ್ಟಿಲ್ಲ, ಮೂಡ ಕಡೆಯಿಂದ ಪರ್ಮಿಷನ್ ಕೊಟ್ಟಿಲ್ಲ ಅಂತ ನಿಮ್ಮ ಮಾಧ್ಯಮ ಈಗ ತಾನೇ ಒಂದು 1 ಅವರ್ ಮುಂಚೆ ನಾನು ನೋಡಿದ್ದೀನಿ. ಅದಕ್ಕೆ ದಾಖಲಾತಿ ಸಮೇತ ನಾನು ಈಗ ಇಲ್ಲಿ ಬಂದಿದ್ದೀನಿ. ದಾಖಲಾತಿ ಕೂಡ ನೀವು ನೋಡ್ಬೋದು. ಈಗ ಇದು ನನಗೆ KMF ಇಂದ ಕೊಟ್ಟಿರೋ ಪರ್ಮಿಷನ್ ಲೆಟರು, ಇದು ನನಗೆ ಮೂಡೆಯಿಂದ ಕೊಟ್ಟಿರೋ ಪರ್ಮಿಷನ್ ಲೆಟರು. ಇದನ್ನು ನಾವೇನು ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ ತಾನೆ, ಬೇಕಾದ್ರೆ ದಾಖಲಾತಿ ಮೂಡದಲ್ಲಿದೆ, ಹೋಗಿ ಚೆಕ್ ಮಾಡ್ಬೋದು. ಮತ್ತು ಇಲ್ಲಿ ಬಂದಿರೋ ಕೆಲವು ಸಾರ್ವಜನಿಕರು ಅವ್ರು ಕೂಡ ಹೇಳ್ತಿದ್ದೀನಿ ನಿಮ್ಮ ಮುಖ, ನನಗೇನೋ ಅವ್ರ ಮೇಲೆ ದ್ವೇಷ ಇಲ್ಲ, ಅವರು ನನ್ನ ಮೇಲೆ ದ್ವೇಷ ಏನಿಲ್ಲ. ಅವ್ರು ಇಲ್ಲಿ ಮಡಬಾರ್ದು ಅಂತಿದ್ರೆ ನನ್ನ ಪರ್ಮಿಷನ್ ಲೆಟರ್ ನಾನು ಮಾಡ್ತೇನೆ. ನಾನೇನಿಲ್ಲ ಇನ್ನು ಬೀಡಿ ಅಂಗಡಿ, ಸಿಗರೇಟ್ ಅಂಗಡಿ, ಎಣ್ಣೆ ಅಂಗಡಿ ಇರ್ತಾಯಿಲ್ಲ, ಹಾಲು ಅಂಗಡಿ. ಅದರಿಂದ ಉಪಯೋಗ ನಿಮಗೆ ಗೊತ್ತು. ಇದು ಸ್ಪೋರ್ಟ್ಸ್ ಗ್ರೌಂಡ್ ನೋಡ್ಬೋದು, ಇದು ಒಂದು 2 ಎಕರೆ ಸ್ಪೋರ್ಟ್ಸ್ ಇದೆ, ಗ್ರೌಂಡ್ ಇದೆ. ಈ ಗ್ರೌಂಡಲ್ಲಿ ನಾನು ಯಾವುದೋ ಒಂದು ಮೂಲೆಯಲ್ಲಿ ಇರ್ತಿರೋದು, ಬರೀ 12 ಅಡಿ. ಇಲ್ಲಿ ಮಾಡೋದ್ರಿಂದ ಈ ಸುತ್ತಮುತ್ತ ಸಾರ್ವಜನಿಕರು ಉಪಯೋಗ, ಹಾಲು, ಮೊಸರು, ಬೆಣ್ಣೆ, ಪೇಡ, ಕೋವಾ ಐಟಮ್ ಸಿಗ್ತದೆ. ಮತ್ತು ಇಲ್ಲಿ ಆಟ ಆಡೋ ಹುಡುಗರುಗಳಿಗೆ ಜ್ಯೂಸು, ಮಜ್ಜಿಗೆ ಈ ಥರ ಹತ್ರ ಐಟಮ್ ಸಿಗ್ತದೆ. ನಾನು ಅವ್ರಿಗೆ ಆಟ ಆಡೋರಿಗೆ ಇಲ್ಲಿ ಸಿಗರೇಟು, ಬೀಡಿ ಸಿಗರೇಟ್ ಮಾಡ್ತಾಯಿಲ್ಲ, ಅದು ತಪ್ಪು. ಅದು ನಾನು ಒಪ್ಕೋತೀನಿ. ನಾನು ಮಾಡ್ತಿರೋದು ಉದ್ದೇಶ ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಮತ್ತು ನಾನು ಬಂಡವಾಳ ಹಾಕಿದ್ದೀನಿ ಸರ್, ಸುಮ್ಮನೆ ತಂದು ಮಾಡೋಕ್ಕಾಗಲ್ಲ. ಯಾರಿಗೆ ಅವ್ರ ಮನೆ ಈಗ ಬಂದಿದ್ದಾರಲ್ಲ, ಅವ್ರ ಮನೆ ಮುಂದೆ ಮಾಡೋಕ್ಕೆ ಬಿಡ್ತಾರಾ ಹೇಳಿ? ಅದು ಅವ್ರ ಜಾಗ, ಇದು ಗೌರ್ಮೆಂಟ್ ಜಾಗ ಸರ್. ಗೌರ್ಮೆಂಟ್ ಜಾಗೋಸ್ಕರ ಮಾಡ್ತಿದ್ದಾರೆ ಅಷ್ಟೇ. ಇದು ಬೇರೆ ಪ್ರೈವೇಟ್ ಪ್ರಾಪರ್ಟಿ ಆಗಿರೋ ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಬರ್ತಾನಿರಲಿಲ್ಲ, ನಾನು ಮಾಡ್ತಾ ಇರಲಿಲ್ಲ. ಗೌರ್ಮೆಂಟ್ ಜಾಗ ಅವರು ನಾನು ಸುಮ್ಮನೆ ಬಂದಿಟ್ಟಿಲ್ಲ ಸರ್. ಗೌರ್ಮೆಂಟ್ ಜಾಗದಲ್ಲಿ ನಾನು ಪರ್ಮಿಷನ್ ತಗೊಂಡಿದ್ದೀನಿ. ಪರ್ಮಿಷನ್ ಲೆಟ್ರ್ ಕೂಡ ನಿಮಗೆ ಆಲ್ರೆಡಿ ನಿಮ್ಮ ಮಾಧ್ಯಮಕ್ಕೆ ತೋರಿಸ್ತಾ ಇದ್ದೀನಿ. KMF ಇಂದ ಪರ್ಮಿಷನ್ ಲೆಟ್ರ್ ಆಗಿರೋದು, ಮತ್ತು ಮೂಡೆಯಿಂದ ಪರ್ಮಿಷನ್ ಲೆಟ್ರ್ ಆಗಿರೋದು ನನ್ನ ಹತ್ರ ಇದೆ. ಇದೆಲ್ಲ ಪರ್ಮಿಷನ್ ಲೆಟ್ರ್ ಆಗಿ ತುಂಬ ದಿನ ಆಯಿತು. ಇಷ್ಟೆಲ್ಲ ದಾಖಲಾತಿ ಇದ್ರೂ ಸುಮ್ಮನೆ ವಿನಾಕಾರಣ ನನ್ನ ಮೇಲೆ ಆಪಾದನೆ ಮಾಡ್ತಿದ್ದಾರೆ. ಇವರು ಇಲ್ಲಿಗೆಲ್ಲ ಮಾಡ್ತಾವ್ರೆ, ಇವ್ರ ಪರ್ಮಿಷನ್ ಲೆಟ್ರ್ ಇಲ್ಲ, ಇದನ್ನು ಮುಚ್ಚಬೇಕು. ಇಲ್ಲಿ ನೋಡ್ಬೋದು ನೀವು, ನೋ ಮಿಲ್ಕ್ ಬೂತ್ ಇನ್ ಪ್ಲೇ ಗ್ರೌಂಡ್ ಇಟ್ಟ ಅಂತ ಒಂದು ಬೋರ್ಡ್ ಕೂಡ ಅಂಟಿಸಿದ್ದಾರೆ. ಬಂದು ನಾನು ಶೀಘ್ರದಲ್ಲೇ ಪ್ರಾರಂಭ ಅಂತ ಒಂದು ಸ್ಟಿಕ್ಕರ್ ಅಂಟಿಸಿದೆ, ಅದನ್ನು ಕಿತ್ತಾಗಲಿ ಸರ್, ತೊಂದರೆ ಏನಿಲ್ಲ. ನಾನು ಇಲ್ಲಿ ಯಾರೂ ದ್ವೇಷ ಮಾಡೋಕ್ಕೋಸ್ಕರ ಬಂದಿಲ್ಲ. ನನ್ನ ದ್ವೇಷ ನನಗೂ ಅವ್ರ ಮೇಲೆ ದ್ವೇಷ ಬೇಡ, ನನ್ನ ಮೇಲೆ ಅವ್ರಿಗೂ ದ್ವೇಷ ಬೇಡ ಸರ್. ನಾನು ದ್ವೇಷಕ್ಕೋಸ್ಕರ ಬಂದಿಲ್ಲ, ಇದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನಾನು ಇರ್ತಾ ಇದ್ದೀನಿ. ಮತ್ತು ಸರ್ ಇದೇನೇ ಕೆಲಸ ನಾನು ಮಾಡಿಸ್ತಾ ಇಲ್ಲ, ಇದು ಸಂಪೂರ್ಣ ಜವಾಬ್ದಾರಿ KMF ಅವ್ರದ್ದು. ನಾನು ಬರೀ ಸರ್ ಇಲ್ಲಿ ಬರೀ ಬೂತಲ್ಲಿ ಕೆಲಸ ಮಾಡೋ ವರ್ಕರ್ ಥರ ಅಷ್ಟೇ, ನನಗೆ ಲೈಸೆನ್ಸ್ ಕೊಟ್ಟಿರೋ ಅಷ್ಟೇ. ಇದು ಸಂಪೂರ್ಣ ಇದ್ರ ಏನಿದೆ ಒಂದು ಇಟ್ಟಿಗೆ ಇರೋದು ಸಂಪೂರ್ಣ ಜವಾಬ್ದಾರಿ ಇದು KMF ಅವ್ರದ್ದು. ಅವ್ರು ಮಾಡಬೇಕು ಅಂದರೆ ಅವ್ರಿಗೆ ಪರ್ಮಿಷನ್ ಬೇಕು. ಅವ್ರಿಗೆ ಪರ್ಮಿಷನ್ ಮೂಡ ಅಧಿಕಾರಿ ಕೊಟ್ಟಿದ್ದಾರೆ. ನೀವು ಸಾರ್ವಜನಿಕರಿಂದ ಕೇಳಬೇಕಾ, ಮೂಡ ಅಧಿಕಾರಿ ಹೋಗಿ ಕೇಳಿ, ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಇಲ್ವಾ ಅಂತ ಕೇಳಿ, ಅವರೇ ಹೇಳ್ತಾರೆ ಪರ್ಮಿಷನ್ ಕೊಟ್ಟಿರೋದನ್ನ. ತೊಂದರೆ ಯಾವಾಗಿಂದ ಆಗ್ತಾ ಇದೆ ಸರ್? ತೊಂದರೆ ನನಗೆ ಸರ್ ಸುಮಾರು ಇದೊಂದು 3 ತಿಂಗಳಿಂದ ನಡೀತಾ ಇದೆ. 3 ತಿಂಗಳಿಂದ ನಾನು ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರ್ ಅಂತ ಪರ್ಮಿಷನ್ ಇದೆ ಅಂತ. ಸಾವಿರ ಸರ್ ಎಲ್ಲರೂ ಅವ್ರು ನಂಬ್ತಾ ಇಲ್ಲ. ನನ್ನ ಮಾತು ಸುಳ್ಳು ನಂಬೇಡಿ. ಮೂಡಾಗಿ ಹೋಗಿ ಸರ್, ನೀವೆಲ್ಲರೂ ಮೂಡ ಹತ್ರ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ತೆಗಿಸಿ, ಪರ್ಮಿಷನ್ ಇದೆ. ಅಲ್ಲಿಂದ ನೀವು KMF ಹೋಗಿ, KMF ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಇದೆ. ಸುಮ್ಮನೆ ಸರ್ KMF ಅವರು ಈಗ ಯಾರೋ ಬಂದ್ಬಿಟ್ಟು ನಂಗೆ ಡೈರಿ ಬೇಕು ಮಾಡ್ಕೊಬಿಡ್ತಾರಾ? ಸರ್ ಮಾಡಕ್ಕೆ ಬಿಡೋ ಉದ್ದೇಶ ಸರ್ ನೀವು ಅವ್ರನ್ನೇ ಕೇಳಬೇಕು. ಒಂದು ವಿಚಾರ ನನಗೆ ತಿಳಿದ ಮಟ್ಟಿಗೆ ಅಂದರೆ ಕೆಲವರಂತವ್ರೆ ಇವರು ಬೇರೆ ವಾರ್ಡವರು ಬಂದು ಇಲ್ಲಿ ನಮ್ಮ ವಾರ್ಡ ಮಾಡ್ತವ್ರೆ ಅಂತ. ಅದು ನಿಜನ ಸುಳ್ಳು ಗೊತ್ತಿಲ್ಲ. ಕೆಲವು ಯಾರು ಹೇಳಿದ್ರು ಬೇರೆ ವಾರ್ಡರ್ ಬಂದು ಮಾಡ್ತವ್ರೆ ಅಂತ. ಬಟ್ ನಾನು ಸರ್ 3 ವರ್ಷ ಸತತ ಓಡಾಡಿದ್ದೀನಿ. ಒಂದಿನ 2 ದಿನ ಆಗ ಕೆಲಸ ಅಂತೂ ಅಲ್ಲ ಇದು. 3 ವರ್ಷ ಸತತ ಓಡಾಡಿ ಏನೇನು ಅಮೌಂಟ್ ಕಟ್ಟಬೇಕು, ಡೈರಿಗೆ 2 ಲಕ್ಷ ಡೆಪಾಸಿಟ್ ಕಟ್ಟಬೇಕಿತ್ತು, ಕಟ್ಟಿದ್ದೀನಿ. ನಾನು ಮೂಡದಲ್ಲಿ ಎಲ್ಲ ಪರ್ಮಿಷನ್ನು ಲೀಗಲಾಗಿ ತಗೊಂಡಿದ್ದೀನಿ. ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಸರ್ ನನ್ನ ಹತ್ರ ಇದೆ. ಬೇಕಾದ್ರೆ ನಿಮ್ಮ ಮಾಧ್ಯಮ ಈಗ ಬೆಳಿಗ್ಗೆ ನಿಮ್ಮ ಮಾಧ್ಯಮದ ಮೂಲಕ ಸಾರ್ವಜನಿಕರು ಸ್ಟ್ರೈಕ್ ಮಾಡ್ತಾರಲ್ವ, ನಿಮ್ಮ ಮಾಧ್ಯಮದ ಮೂಲಕನೇ ಕರೆಸಿ, ಇದೇ ಜಾಗ ಕರೆಸಿ, ನಾನು ಬರ್ತೀನಿ, ಅವರು ಬರಲಿ, ಅವ್ರು ಏನೇನು ದಾಖಲಾತಿ ಕಟ್ಟಿ ಎಲ್ಲ ಕೊಡ್ತೀನಿ. ನಾನು ಅಲ್ಲಿ ದಾಖಲಾತಿಲಿ ಏನಾರು ಹೆಚ್ಚು ಕಮ್ಮಿ ಇದ್ದರೆ ನಾನು KMFಗೆ ಲೆಟ್ರ್ ಬರ್ತೀನಿ, KMF ತಗೋಗ್ತಾರೆ. ಅದಕ್ಕೋಸ್ಕರ ನಿಮ್ಮ ಮುಂದೆ ಹೇಳ್ತಿದ್ದೀನಿ, ಇಲ್ಲಿ ನನಗೂ ಇದಕ್ಕೂ ಸಂಬಂಧ ಇಲ್ಲ. KMF ಅವರು ಮುಂದುವರಿದು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಸಾರ್ವಜನಿಕರು, ಈ ಥರ ಅಧಿಕೃತವಾಗಿ ಮಾಡಿದ್ರು ಈ ಥರ ನನಗೆ ತೊಂದರೆ ಆಗ್ತಾ ಇದೆ ಅಂತ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ನೀವು ಕಂಪ್ಲೇಂಟ್ ಕೊಡೋದಾಗಿರ್ಬೋದು, ಇಲ್ಲಾಂತಂದರೆ KMFಗೆ ಕಂಪ್ಲೇಂಟ್ ಮಾಡೋದಾಗಿರ್ಬೋದು, ಇಲ್ಲ ಮೂಡ ಕಂಪ್ಲೇಂಟ್ ಮಾಡೋದಾಗಿರ್ಬೋದು, ಏನಾದರೂ ಮಾಡ್ತೀರಾ ಅಂತ? ಸರ್ ಇದಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀನಲ್ಲ, ಇದಕ್ಕೂ ನನಗೂ ಸಂಬಂಧ. ನಾನು KMF ಹತ್ರ ಪರ್ಮಿಷನ್ ಲೆಟ್ರ್ ಕೇಳಿದ್ರು, ಮೂಡೆಯಿಂದ ಪರ್ಮಿಷನ್ ಲೆಟ್ರ್ ಕೊಟ್ಟು ತಗೊಂಡೋಗಿ KMF ಕೊಟ್ಟಿದ್ದೀನಿ. KMF ಅವ್ರ ಹತ್ರ ಇವ್ರು ಏನೇ ಹೋರಾಟ ಮಾಡಲಿ, ಏನೇ ಮಾಡಲಿ, ಅವರು
KMF ವಿರುದ್ಧ ಮಾಡ್ಕೊಳ್ಳಿ. ಅವ್ರು KMF ದೂರು ಕೊಡ್ತೀರಾ ಈ ಥರ ನೀವು ಸರ್? ನಾನು ದೂರು ಕೊಡ್ಬೋದು, ಬಟ್ ನನ್ನ ದೂರ ತಗೊಳ್ಳಲ್ಲ, ಅದು ವ್ಯಾಲ್ಯೂಬಲ್ ಅಲ್ಲ. ಇದಕ್ಕೆ ಏನೇ ಸರ್, ಮೇನ್ KMF ಹತ್ರ ಇವ್ರು ಮಾತಾಡಲಿ. ಅವರು ನನಗೆ ಬಂಡವಾಳ ಡೆಪಾಸಿಟ್ ಅಮೌಂಟ್ ಕಳ್ಸ್ಕೊಂಡ್ರೆ ಅವ್ರು ಮಾಡ್ಕೊಡ್ತಾರೆ. ಅವ್ರು ಮಾಡಿ ಸರ್ ಟೇಪ್ ಕಟ್ ಮಾಡಿಕೊಟ್ರೆ ಸರ್ ನಾನು ವ್ಯಾಪಾರ ಮಾಡ್ತೀನಿ ಸರ್. ಇಲ್ಲ KMF ಏನಾರ ಬೇಡ ಅಂದರೆ ನನಗೆ ಏನಾಯ್ತು, ನನಗೆ ನನ್ನ ಅಮೌಂಟ್ ಕಳಿಸ್ತೀನಿ ಅಂತ ನನಗೆ ಪರಿಹಾರವಾಗಿ ನನಗೆ ಎಷ್ಟು ನಷ್ಟ ಆಗೈತೆ ಅದನ್ನ ಕಟ್ಕೊಳ್ಳಿ. 3,000 ಕಟ್ಕೊಳ್ಳಿ, ಇಲ್ಲಾಂದರೆ KMF ಕಟ್ಕೊಳ್ಳಿ. ನಾನು ಅಲ್ಲಿ ದುಡ್ಡನ್ನ ಹೆಂಗೆ ತಂದು ನಾನು ಸಾಲ ಮಾಡಿದ್ನೋ ಅದು ನನ್ನ ವೈಯಕ್ತಿಕ. ನಾನು ಒಂದು ಒಳ್ಳೆ ಉದ್ದೇಶ ಹಾಕಿದ್ದೀನಿ. ಏನಾರ ಬೀಡಿ ಸಿಗರೇಟ್ ಅಂಗಡಿ, ಡ್ರಿಂಕ್ಸ್ ಅಂಗಡಿ ಎತ್ಬಿಟ್ಟು ನಾನು ದುಡ್ಡು ಕೊಡೋದು ಬೇಡ. ಯಾರೋ ಕೆಲವರು ಅಂದರು ಡ್ಯಾಮಲೇಷನ್ ಮಾಡ್ತೀವಿ ಅಂದರು. ಡ್ಯಾಮಲೇಷನ್ ಮಾಡೋಕ್ಕೆ ನಾನು ಫುಟ್ಪಾತಲ್ಲಿ ಅವ್ರ ಮನೆ ಮುಂದೆ ತಂದು ಇಟ್ಟಿಲ್ಲ ತಾನೆ. ಅವ್ರ ಮುಂದೆ ಇಟ್ಟು ನಾನು ಗೌರ್ಮೆಂಟ್ ಜೊತೆ ಇಟ್ಟಿರೋದು. ಗೌರ್ಮೆಂಟ್ ಜೊತೆ ಸುಮ್ಮನೆ ಇಟ್ಟಿವಲ್ಲ. ಗೌರ್ಮೆಂಟ್ ಅಂದರೆ ವಿತ್ ಪರ್ಮಿಷನ್ ಜೊತೆ ಇದ್ದೀನಿ. ಲೆಟ್ರು ಯಾರು ಬೇಕಾದ್ರೆ ನಿಮ್ಮ ಮೀಡಿಯಮ್ ಹೇಳಿದ್ನಲ್ಲ, ಯಾರೇ ಬಂದು ಕೇಳಿ ಕೊಡ್ತೀನಿ, ನನ್ನ ಹತ್ರ ಬೇಡವಾ? ಮೂಡಾಗ ಹೋಗಿ ಡಾಕ್ಯುಮೆಂಟ್ಸ್ ತೆಗಿಸಿ ಐತೆ. KMF ಹೋಗಿ ನೋಡಿ ಸರ್, ಸೋಮವಾರ ಕೆಲಸ ಶುರು ಮಾಡ್ತಾರೆ. ನಿಮ್ಮ ಯಾರೇ ಅಪೋಸ್ ಮಾಡ್ತಾರೋ ಸೋಮವಾರ ಬನ್ನಿ, KMF ಇಲ್ಲಿ ಇರ್ತಾರೆ. ನಿಮ್ಗೆ ಏನು ದಾಖಲೆ ಬೇಕು ಅವ್ರು ಕೊಡ್ತಾರೆ, ನೋಡ್ಕೊಳ್ಳಿ. ಎಲ್ಲದಕ್ಕೂ ನನ್ನ ಮೇಲೆ ಏನು ಬ್ಲೇಮ್ ಮಾಡಿಬಿಡಿ ಸರ್. ಕೊನೆಯಲ್ಲಿ ನನ್ನ ಹೆಸರು ಹೇಳಿದ್ರು ಚಂದ್ರಶೇಖರ್ ಅಂತ. ನಾನೇ ಚಂದ್ರಶೇಖರ್. ನನ್ನ ಹೆಸರು ಹೇಳಿದ್ರು. ನನಗೆ ಸರ್ ಹೇಳಿದ್ರೆ ನಾನು ಪರ್ಮಿಷನ್ ಲೆಟ್ರು ಮೂಡಂಗೆ ಕೊಟ್ಟವ್ರೆ, KMF ಕೊಟ್ಟಿದ್ದೀನಿ. ಇವ್ರು ಏನೇ ದಾಖಲಾತಿ ಬೇಕು, ಏನೇ ಬೇಕು KMF ಕೇಳ್ತೀನಿ. ಕೆಲವ್ರಿಗೆ ಒಬ್ಬರು ಮಾತಾಡಿದ್ರು, ಡಾಕ್ಟ್ರು ಸುಶುದ್ಗೌಡ ಸಾಹೇಬರು ಮಾತಾಡಿದ್ರು. ಅವ್ರಿಗೆ ಕೆಲವು ಮಾಹಿತಿಗಳು ಸರಿಯಾಗಿ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಸುಶುದ್ಗೌಡ ಸಾಹೇಬರಿಗೆ ನಿಮ್ಮ ಮಾಧ್ಯಮ ಮೂಲಕ ಹೇಳ್ತೀನಿ ಸರ್, ನನ್ನ ಹತ್ರ ನೀವು ಹೇಳಿದ್ರಿ ರಾತ್ರಿ ಮಡಗಿದ್ರು ಅಂತ ಹೇಳಿರಿ ಸರ್ ಮಾಧ್ಯಮದಲ್ಲಿ. ಸುಶುದ್ಗೌಡ ಸಾಹೇಬ್ರೆ ನೋಡಿ ಸರ್, ಇದು ಬೆಳಗ್ಗೆ ಜಾವ ಇಟ್ಟಿರೋದು. ಇದು ಇಡಬೇಕು, ಸುಮಾರು ಜನ ನೋಡೋರೆ. ಇಲ್ಲಿ ನೋಡಿ ಕ್ರೇನ್ ಕೂಡ ಇಲ್ಲೇ ಇದೆ ಸರ್. ಬೇಕಾದ್ರೆ ನೀವು ಸಿಕ್ಕರೆ ಸರ್ ನಿಮಗೆ ಡಾಕ್ಯುಮೆಂಟ್ಸ್ ತಂದು ತೋರಿಸಿ ಸರ್. ಯಾಕೆ ನಿಮಗೆ ಮಾಹಿತಿ ಕೊಟ್ಟಿಲ್ಲದೆ ನಿಮಗೆ ತಪ್ಪು ಮಾಹಿತಿ ಯಾರು ಹೇಳಿದ್ರು, ನೀವು ಅದನ್ನು ಮಾಧ್ಯಮ ಮುಖಾಂತರ ಹೇಳಿದ್ರಿ. ಮತ್ತು ಇನ್ನೊಂದು ಹೇಳಿದ್ರಿ ನೀವು KMF ಪರ್ಮಿಷನ್ ಕೊಟ್ಟಿಲ್ಲ, ಇಲ್ಲೀಗಲ್ಲ ಅಂದ್ರಿ. ಇಲ್ಲಿ ನೋಡಿ ಸರ್, KMF ಪರ್ಮಿಷನ್ ಕೊಟ್ಟಿರೋದು. ಸುಶುದ್ಗೌಡ ಸರ್ ನನಗೆ ನೀವು ಯಾವ ಭೇಟಿ ಮಾಡಬೇಕಾದ್ರೆ ಅವಕಾಶ ಕೊಡಿ, ನಿಮಗೆ ಬಂದು ನಾನು ಎಲ್ಲ ದಾಖಲಾತಿ ನಿಮ್ಗೆ ಕೊಡ್ತೀನಿ ಸರ್. ಯಾಕೆ ನಿಮಗೆ ಮಾಹಿತಿ ಗೊತ್ತಿಲ್ಲದೆ ನೀವು ಮಾತಾಡಿದ್ರೆ ಅದನ್ನು ಗೊತ್ತು. ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಮಾಹಿತಿ ಸರ್ ನನ್ನ ಹತ್ರ ಐತೆ. 3 ಪರ್ಮಿಷನ್ ಕೊಟ್ಟವ್ರೆ. ನಿಮಗೆ ಯಾವಾಗ ಬೇಕಾದ್ರೆ ಹೇಳಿ ಸರ್, ನಾನು ಬಂದು ನಿಮ್ಮನ್ನ ಭೇಟಿ ಆಗ್ತೀನಿ. ಆಲ್ರೆಡಿ ಇದೇ ರೀತಿ ನಿಮಗೆ ತೊಂದರೆ ಕೊಡೋದು ಮತ್ತೊಂದು ಆದರೆ ಮುಂದಿನ ದಿನಗಳಲ್ಲಿ ನೀವೇನು ಕ್ರಮ ಕೈಗೊಳ್ತೀರಾ ಸರ್? ಮುಂದಿನ ದಿನಗಳಿಂದ ಸರ್ ಎಲ್ಲ ಸಂಪೂರ್ಣ ಜವಾಬ್ದಾರಿ KMF ಅವ್ರಿಗೆ ನಾನು ಸಂಪೂರ್ಣ ನಾನು ವೈಯಕ್ತಿಕವಾಗಿ ನಾನು ಇಲ್ಲಿ ಯಾವುದೇ ಸ್ಟ್ರೈಕು ಮಾಡೋದು. ಆಲೂ ಒಂದು ಸಲ ಮಾಡಿದೆ ಸರ್, ಒಂದು ಸಲ ನಾನು ಇಲ್ಲಿ ಹೋರಾಟ ಮಾಡಿದೆ. ಅದು ಪ್ರತಿಫಲ ಸಿಕ್ತು ಬಿಡ್ತು. ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೆ ನಾನು ಹೋರಾಟ ಮಾಡಲ್ಲ. ನಾನು ಇಲ್ಲಿ ಬಂದು ಸ್ಟ್ರೈಕು ಮಾಡೋದೇನಿಲ್ಲ. ನಾನು ಸಂಪೂರ್ಣ ಜವಾಬ್ದಾರಿ ಇದು KMF ಅವ್ರದ್ದು. KMF ಅವರು ಸಂಪೂರ್ಣ ಜವಾಬ್ದಾರಿ ತಗೊಂಡು ಅವ್ರೇನಾರ ಬಂದು ರೆಡಿ ಮಾಡಿ ನನಗೆ ಕೀ ಕೊಟ್ಟರೆ ಸರ್ ಓಪನ್ ಮಾಡ್ತೀನಿ. ಅವ್ರು ಇಲ್ಲ ಕಣಪ್ಪ ಅಂದರೆ ನನಗೆ ದಂಡ ಕಟ್ಕೊಳ್ಳಿ. ನನಗೆ ಬಂಡವಾಳ ಹಾಕಿದ್ದೀನಿ, ಇದಕ್ಕೆ ಕಾರಣ ಬೇಕು. ಸುಮ್ಮನೆ ನಾನು ಕ್ಲೋಸ್ ಮಾಡಲ್ಲ. ನಾನು ಇದನ್ನು ಮುಚ್ಚೋಕ್ಕೆ KMF ನನಗೆ ಕಾರಣ ಬೇಕು. ಸುಮ್ಮನೆ ನನಗೆ ಇತ್ತಟ್ಟು ರೀಸನ್ ನನಗೆ ಕ್ಲೋಸ್ ಮಾಡಿದ್ರೆ ನಾನು ಕಾನೂನು ಹೋರಾಟ ಮಾಡ್ತೀನಿ. ಅದು ಮೂಡ ವಿರುದ್ಧ ಆಗಿರ್ಬೋದು, KMF ಆಗಿರ್ಬೋದು, ನಾನು ಕಾನೂನು ಹೋರಾಟ ಮಾಡ್ತೀನಿ. ನೀವು ಮಾಧ್ಯಮ ಮುಖಾಂತರ ಬಂದು ಕಾನೂನು ಹೋರಾಟ ಮಾಡ್ತೀನಿ. ಅಷ್ಟೇ ಸರ್, ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಇದಕ್ಕೆ ಉತ್ತರ ಸರ್ ಅವರು ನೆಕ್ಸ್ಟ್ ಬಂದು ಸೋಮವಾರ ಬೇಕಾದ್ರೆ ಬಂದು ಕೊಡಲಿ. KMF ಅವ್ರು ಬರ್ತಾರೆ ಸರ್. ಥ್ಯಾಂಕ್ ಯು ಸರ್.